ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಬಿಗ್ ಬಾಸ್ ಇತಿಹಾಸದಲ್ಲೇ ದೊಡ್ಡ ಒಂದು ಮಹಾ ಪ್ರಮಾದ ನಡೆದು ಹೋಗಿರುವಂಥದ್ದು. ಎಲ್ಲ ಸ್ಪರ್ಧಿಗಳು ಈ ವಾರ ನಾಮಿನೇಟ್ ಆಗಿದ್ದಾರೆ. ಬಿಗ್ ಬಾಸ್ನ ಎಲ್ಲ ಸ್ಪರ್ಧಿಗಳಿಗೂ ಅಂದರೆ ಸ್ವರ್ಗ ನರಕ ಎಲ್ಲ ಸ್ಪರ್ಧಿಗಳು ಕೂಡ ನಾಮಿನೇಟ್ ಆಗಿರುವಂಥದ್ದು. ಇದರಿಂದ ಎಲ್ಲರೂ ಕೂಡ ಶಾಕ್ಗೆ ಒಳಗಾಗಿರುವಂಥದ್ದು. ಹಾಗಾದರೆ ನೇರವಾಗಿ ಬಿಗ್ ಬಾಸ್ ಎಲ್ಲರನ್ನ ಕೂಡ ನಾಮಿನೇಟ್ ಮಾಡಿದ್ದು ಯಾವ ಕಾರಣಕ್ಕಾಗಿ, ಅವರು ಅಂಥ ತಪ್ಪು ಏನು ಮಾಡಿದ್ರು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ನ ಮೂಲ ನಿಯಮದ ಪ್ರಕಾರ ಯಾವುದೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಬಿಗ್ ಬಾಸ್ಗಳು ಕೊಡ್ತಾರೆ ಅಂತಂದರೆ, ಬಿಗ್ ಬಾಸ್ ಮನೆಯಲ್ಲಿರುತ್ತೆ ಅಂತಂದರೆ ಎಲ್ಲ ಸ್ಪರ್ಧಿಗಳು ಅದನ್ನು ಫಾಲೋ ಮಾಡಬೇಕಾಗಿರುತ್ತೆ. ಸೊ ಬಿಗ್ ಬಾಸ್ನ ಮೂಲ ನಿಯಮದ ಬಗ್ಗೆ ಅಸಡ್ಡೆಯನ್ನು ತೋರಿದ ಕಾರಣಕ್ಕಾಗಿ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಉಳಿದಿರುವಂಥ ಎಲ್ಲ 16 ಮಂದಿ ಟೋಟಲ್ ಎಲ್ಲ ಸದಸ್ಯರನ್ನು ಕೂಡ ಬಿಗ್ ಬಾಸ್ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ. ಹಾಗಾದರೆ ಯಾವ ಮೂಲ ನಿಯಮವನ್ನು ಬ್ರೇಕ್ ಮಾಡಿದ್ರು ಅಂತ ಹೇಳ್ತಾ ಹೋಗ್ತೀವಿ. ಸೊ ಬಿಗ್ ಬಾಸ್ ಕನ್ನಡ 11ನೇ ಆವೃತ್ತಿಯಲ್ಲಿ ಇಲ್ಲಿವರೆಗೂ ಆಗದೇ ಇದ್ದಂತಹ ದೊಡ್ಡ ಪ್ರಮಾದ ಎಸೆಯಲಾಗಿದೆ. ಸೊ ಇದರ ಬೆನ್ನಲ್ಲೇ ಸ್ವತಃ ಬಿಗ್ ಬಾಸ್ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈ ವಾರ ಗೋಲ್ಡ್ ಸುರೇಶ್ ಅವರನ್ನು ಈ ವಾರದ ಮನೆಯ ಕ್ಯಾಪ್ಟನ್ ಆಗಿದ್ದಂಥ ಹಂಸ ಅವರು ನೇರವಾಗಿ ಎಲಿಮಿನೇಷನ್ಗೆ ನಾಮಿನೇಟ್ ಮಾಡಿದ್ರು. ಇದು ಬಹುಶಃ ನೀವೆಲ್ಲರೂ ಕೂಡ ಎಪಿಸೋಡನ್ನು ನೋಡಿರ್ತೀರಾ. ಇನ್ನು ನಾಯಕಿಯಾಗಿದ್ದ ಕಾರಣಕ್ಕೆ ಹಂಸ ಅವರು ಮನೆಯಿಂದ ಹೊರಗೆ ಹೋಗದೇ ಇರುವಂಥ ಈ ವಾರದ ಒಂದು ಇಮ್ಯುನಿಟಿಯನ್ನು ಕೂಡ ಪಡ್ಕೊಳ್ತಾರೆ. ಆದರೆ ರಿಯಾಲಿಟಿ ಶೋನ ಮೂಲ ನಿಯಮವನ್ನು ಉಲ್ಲಂಘನೆ ಮಾಡಿದಂಥ ಕಾರಣಕ್ಕಾಗಿ ಸ್ವತಃ ಬಿಗ್ ಬಾಸ್ ಬಾಕಿ ಇದ್ದಂತಹ 14 ಮಂದಿ ಸೇರಿ ಎಲ್ಲ 16 ಮಂದಿಯನ್ನು ಕೂಡ ಮನೆಯಿಂದ ಹೊರ ಹೋಗೋದಕ್ಕೆ ನಾಮಿನೇಟ್ ಮಾಡಿದ್ದಾರೆ. ಇದರಿಂದಾಗಿ ಈ ವಾರದ ಮುಂದಿನ ದಿನಗಳು ಹೇಗಿರುತ್ತೆ ಅನ್ನೋದು ಎಲ್ರಿಗೂ ಇರುವಂಥ ಕುತೂಹಲ. ಈ ಬಾರಿ ಹಾಗಾದರೆ ಡಬಲ್ ಎಲಿಮಿನೇಷನ್ ಇರುತ್ತಾ ಅನ್ನುವಂಥ ಒಂದು ಸಂಶಯ ಕೂಡ ಬರ್ತಾ ಇದೆ. ಯಾಕಂತಂದರೆ 16 ಜನ ಕೂಡ ನಾಮಿನೇಟ್ ಆಗಿದ್ದಾರೆ ಅಂತಂದರೆ ವೋಟ್ಗಳು ಬರೋದು ಕಡಿಮೆ. ಸೊ ಅಷ್ಟಕ್ಕೂ ಆಗಿದ್ದೇನು ಅಂತ ನೋಡೋದಾದರೆ, ಕಲರ್ಸ್ ಕನ್ನಡದ ಈ ಕುರಿತಾದ ಪ್ರೋಮೋ ಒಂದು ಕಲರ್ಸ್ ಕನ್ನಡ ಬಿಟ್ಟಿದ್ದಾರೆ. ಇದರಲ್ಲಿ ಬಿಗ್ ಬಾಸ್ ಮನೆಯ ಬ್ಲೈಂಡ್ಸ್ ಅಂದರೆ ಕಿಟಕಿಯ ಆ ಒಂದು ಪರದೆಗಳು ಏನು ಮೇನ್ ಡೋರ್ ಇರುತ್ತೆ ಅಥವಾ ಎಲ್ಲಿಂದ ಏನಾದರೂ ವಿಚಾರಗಳು ನಡೀತಾ ಇದ್ದರೆ ಅದನ್ನು ಬ್ಲೈಂಡ್ ಫೋಲ್ಡ್ ಮಾಡ್ತಾರೆ. ಸೊ ಬ್ಲೈಂಡ್ಸನ್ನು ಇಳಿಸಿದ್ರು, ಡೌನ್ ಮಾಡಿದ್ರು. ಆಗ ಮಾನಸ, ಸಂತೋಷ್ ಈ ಒಂದು ಪರದೆಯನ್ನು ದಾಟಿ ಹೊರಗೆ ಹೋಗ್ತಿರೋದನ್ನು ನೋಡ್ತಾರೆ. ಅಂದರೆ ಏನು ಅನ್ನೋದನ್ನು ನೋಡೋದಕ್ಕೆ ಹೋಗ್ತಾರೆ. ಅಷ್ಟೇ ಅಲ್ಲದೆ ಶಿಶಿರವರನ್ನು ಕರೆಯುವಂಥ ಮಾನಸ ಮುಂದಿನ ಗೇಮ್ ಏನು ಆಗುತ್ತೆ ಅನ್ನೋ ವಿವರಗಳನ್ನು ಕೂಡ ಇಲ್ಲಿ ನೀಡ್ತಾರೆ. ಅಂದರೆ ಸೆಟಪ್ ಯಾವ ರೀತಿಯಾಗಿದೆ, ಮುಂದೆ ಯಾವ ರೀತಿಯಾಗಿ ಗೇಮ್ ಇರುತ್ತೆ ಅನ್ನುವಂಥದ್ದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊಂಟಕ್ಕೆ ಬೆಲ್ಟ್ ಕಟ್ಕೊಂಡು ಓಡಿ ಹೋಗುವ ರೀತಿಯ ಗೇಮ್ ಇರೋದು ಅಂತ ಮಾನಸ ಅವರು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಲ್ಲಿ ಸೊಂಟಕ್ಕೆ ಕಟ್ಟಿಕೊಳ್ಳೋದಕ್ಕೆ 4 ಬೆಲ್ಟನ್ನು ಇಟ್ಟಿದ್ದಾರೆ. ಸೊ ಮಾನಸ, ಸಂತೋಷ್ ಮಾತ್ರ ಅಲ್ಲ, ಮೋಕ್ಷಿತಾ ಪೈ ಆಗಿರ್ಬೋದು, ಶಿಶಿರ್ ಕೂಡ ಬ್ಲೈಂಡ್ಸ್ ಡೌನ್ ಆದ ಬಳಿಕ ಹೊರಗೆ ಹೋಗ್ತಿರೋದು ಈ ಪ್ರೋಮೋದಲ್ಲಿ ಕಾಣುತ್ತೆ. ಈ ವೇಳೆ ಬಿಗ್ ಬಾಸ್ ಸ್ಪರ್ಧಿಯೊಬ್ಬರು ಹೊರಗೆ ಹೋಗೋ ಹಾಗಿಲ್ಲ, ಯಾಕೆ ಹೋಗಿದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ. ಅದನ್ನು ತೆಗೆದು ಹೋಗೋ ಹಾಗಿಲ್ಲ ಅಂತ ಹೇಳ್ತಾರೆ. ಈ ವೇಳೆ ಮಾನಸ ಉತ್ತರವನ್ನು ಕೊಡ್ತಾರೆ. ಅಲ್ಲಿ ಏನೂ ಕೂಡ ಕಾಣಲಿಲ್ಲ ಅಂತ ಒಂದು ತುಂಬ ಅಸಡ್ಡೆಯಾಗಿ ಉತ್ತರವನ್ನು ಕೊಡ್ತಾರೆ. ಇದಾದ ಬಳಿಕ ಇರುವಂಥದ್ದೇ ದೊಡ್ಡ ಟ್ವಿಸ್ಟ್. ಅಲ್ಲಿರುವಂಥ ಸದಸ್ಯರು ಏನು ಅಂದ್ಕೊಂಡಿದ್ದಾರೆ ಅಂತಂದರೆ ಏನೂ ಆಗಲ್ಲ ಅನ್ನುವಂಥದ್ದು. ಆದರೆ ಬಿಗ್ ಬಾಸೇ ಒಂದು ನೇರ ಡೆಸಿಷನನ್ನು ತಗೊಂಡಿರುವಂಥದ್ದು. ಸೊ ಬಿಗ್ ಬಾಸ್ನ ಒಂದು ಮಾತು ಕೇಳಿಸ್ ಬರುತ್ತೆ. ಬ್ಲೈಂಡ್ಸ್ ಡೌನ್ ಆದಾಗ ಅದರಿಂದ ಇಣುಕಿ ಆಚೆ ನೋಡುವಂತಿಲ್ಲ ಅನ್ನೋದು ಈ ಮನೆಯ ತುಂಬ ಮುಖ್ಯವಾದ ಒಂದು ನಿಯಮ. ಈಗ ಈ ಒಂದು ನಿಯಮ ಮನೆಯ ಕೆಲವು ಸದಸ್ಯರು ಉಲ್ಲಂಘಿಸಿದ್ದಾರೆ. ಈ ಕ್ಷಣದಿಂದ ಬಿಗ್ ಬಾಸ್ ಮನೆಯ ಎಲ್ಲ ಸದಸ್ಯರನ್ನು ನಾಮಿನೇಟ್ ಮಾಡಲಾಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಈ ಪ್ರೋಮೋ ರಿಲೀಸ್ ಆದ ಬೆನ್ನಲ್ಲೇ ಮಾನಸ, ಸಂತೋಷ್ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಅವರನ್ನು ಮನೆಯಿಂದ ಹೊರಹಾಕುವಂತೆ ಒತ್ತಾಯ ಕೂಡ ಮಾಡಲಾಗ್ತಾ ಇದೆ. ಇವ್ರದ್ದು ಅತಿರೇಕ ಆಗ್ತಾ ಇದೆ. ಮಾನಸ ಅವರ ಒಂದು ವಾಯ್ಸ್ ಆಗಿರ್ಬೋದು, ಮಕ್ಕಳ ಥರ ಆಡೋದಾಗಿರ್ಬೋದು, ಬೇಕು ಅಂತ ಮಾಡ್ತಿದ್ದಾರೆ. ಸೊ ತುಕಾಲಿ ಸಂತೋಷ್ ಅವರು ಹೇಳ್ಕೊಟ್ಟಿದ್ದಾರೆ, ಇದೇ ರೀತಿಯಾಗಿ ಮಾಡು, ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ತೀಯ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಟೋಟಲ್ ಆಗಿ ಇವರಿಬ್ಬರೂ ಕೂಡ ಮಕ್ಕಳ ಥರ ಆಡ್ತಿದ್ದಾರೆ. ತುಂಬ ಇರಿಟೇಷನ್ ಆಗ್ತಾ ಇದೆ. ಸೊ ಇಬ್ಬರನ್ನ ಕೂಡ ಹೊರಹಾಕಿ ಅನ್ನುವಂಥ ಒತ್ತಾಯ ಕೂಡ ಬರ್ತಾ ಇದೆ. ಮಾನಸ ಬಿಗ್ ಬಾಸ್ಗೆ ಅರ್ಹತೆ ಇಲ್ಲದಂಥ ಅಭ್ಯರ್ಥಿ, ಮಾನಸ ಅವರದ್ದು ಓವರ್ ಆಯಿತು ಅಂತ ಕೆಲವರು ಕಮೆಂಟ್ ಕೂಡ ಮಾಡಿದ್ದಾರೆ. ಸೊ ಬಿಗ್ ಬಾಸ್ನಲ್ಲಿ ಕೆಲವೊಂದು ಮೂಲ ನಿಯಮ ಇರುತ್ತೆ ಸ್ನೇಹಿತರೆ. ಅದೇನೆಂದರೆ ಮನೆಯಲ್ಲಿ ಎಲ್ಲರೂ ಕನ್ನಡವನ್ನೇ ಮಾತನಾಡಬೇಕು, ನಿದ್ರೆಯ ಅವಧಿ ಬಿಟ್ಟು ಬೇರೆ ಯಾವ ಸಮಯದಲ್ಲೂ ಕೂಡ ನಿದ್ರೆ ಮಾಡಬಾರ್ದು. ಅದನ್ನು ಕೂಡ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಸೊ ಬ್ಲೈಂಡ್ಸ್ ಡೌನ್ ಆಗಿದ್ದಾಗ ಯಾರೂ ಕೂಡ ಅದರಿಂದ ಇಣುಕಿ ನೋಡೋ ಹಾಗಿಲ್ಲ. ಬಿಗ್ ಬಾಸ್ ಮನೆಗೆ ಬರುವ ಬೇರೆ ಯಾವುದೇ ವ್ಯಕ್ತಿಯೊಂದಿಗೆ ಬಿಗ್ ಬಾಸ್ ಹೇಳುವವರೆಗೂ ಮಾತನಾಡುವಂತಿಲ್ಲ. ಈ ಮೂಲ ನಿಯಮಗಳನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಕ್ಯಾಪ್ಟನ್ಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ಆದರೆ ಇಂದಿನ ಘಟನೆಯಿಂದ ಮನೆಯಲ್ಲಾಗುವಂಥ ಪರಿಣಾಮ ಏನು ಅನ್ನೋದನ್ನು
ಮುಂದೆ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕು. ಸೊ ಸದ್ಯಕ್ಕೆ ಎಲ್ಲರೂ ಕೂಡ 16 ಜನ ಕೂಡ ನಾಮಿನೇಟ್ ಆಗಿದ್ದಾರೆ. ಸೊ ಸ್ನೇಹಿತರೆ, ನಿಮ್ಮ ಪ್ರಕಾರ ಮಾನಸ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ಇವ್ರದ್ದೆಲ್ಲ ಓವರ್ ಆಯಿತು ಅಂತ ಅನ್ನಿಸ್ತಾ ಇದೆಯಾ? ನಿಮ್ಮ ಅಭಿಪ್ರಾಯ ಏನು ಸ್ಪರ್ಧಿಗಳ ಬಗ್ಗೆ? 16 ಮಂದಿ ಕೂಡ ನಾಮಿನೇಟ್ ಆಗಿರುವ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇವ್ರ ಬುದ್ಧಿ ಕಲಿತಾರಾ? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.